ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ರೇಟ್ ಕಾರ್ಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂತಂದರೆ ಬೈಕ್ ಟ್ಯಾಕ್ಸಿಲಿ ಏನು ಅಂತಂದರೆ ಅಮೌಂಟು ಸ್ವಲ್ಪ ತೀರಾ ಕಮ್ಮಿ ಅನ್ನಿಸ್ತು. ಅಂದರೆ ಪರ್ ಕಿಲೋಮೀಟರು 7 ರೂಪಾಯಿ ಕೊಡ್ತಾ ಇದ್ದಾನೆ ಅಂತ ರೀತಿಯೆಲ್ಲ ಇತ್ತಲ್ಲ. ಸೊ ಅದರಿಂದಾಗಿ ತಿಳಿಸೋಣ ಅಂತ ತಿಳಿಸಿದೆ. ಬಟ್ ಆ್ಯಸ್ ಕಂಪೇರ್ ಟು ಬೈಕ್ ಟ್ಯಾಕ್ಸಿ, ರ್ಯಾಪಿಡೋದಲ್ಲಿ ಪಾರ್ಸಲ್ ಇದೆಯಲ್ಲ, ಪಾರ್ಸಲಿಗೆ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾನೆ ರೇಟ್ ಕಾರ್ಡು. ಅಂದರೆ ಪಾರ್ಸಲ್ ಮಾಡೋದು ಬೆಸ್ಟು. ಅಂದರೆ ರ್ಯಾಪಿಡೋದಲ್ಲಿ ಏನಾದ್ರು ಪಾರ್ಸಲ್ ಬಂತು ಅಂದರೆ ನೀವು ಕೂಡ ಎಲ್ಲ ಗಮನಿಸಿದ್ದೀರಾ, ಅಂದರೆ ಪಟ್ಟಂತ ಎತ್ಕೊಂಡ್ಬಿಡ್ತಾರೆ. ಏನಕ್ಕೆ ಅಂತಂದರೆ ಅಮೌಂಟು ಪಾರ್ಸಲಲ್ಲಿ ಚೆನ್ನಾಗಿದೆ. ಅಂದರೆ ಯಾವ ರೀತಿಯೆಲ್ಲ ರೇಟ್ ಕಾರ್ಡ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತಿಳಿಸ್ತೀನಿ ನೋಡಿ. ಅಂದರೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಅದಕ್ಕಿಂತ ಮುಂಚೆ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇನ್ನೂ ವೀಡಿಯೋಗೆ ಯಾರನ್ನ ಹೊಸಬ್ರು ಬಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ರೇಟ್ ಕಾರ್ಡ್ ಕೂಡ ನೋಡೋಣ. ನೋಡಿ ರೇಟ್ ಕಾರ್ಡ್ ಯಾವ ರೀತಿ ಇದೆ ಅಂತ. 0 to 1 ಕಿಲೋಮೀಟರ್ ಏನಾದ್ರು ನಾವು ಟ್ರಾವೆಲ್ ಮಾಡ್ತೀವಿ ಅಂತ ಅಂದರೆ 0 to 1 ಕಿಲೋಮೀಟರಿಗೆ ನಮಗೆ ನೋಡಿ 15 ರೂಪಾಯಿ ಫಿಕ್ಸ್ ಕೊಡ್ತಾನೆ. ಅಂತ ಅಂದರೆ ಎಷ್ಟೇ ಬರಲಿ, ಈಗ 600 ಮೀಟ್ರು 700 ಮೀಟ್ರು ಈ ಥರ ಏನಾದ್ರು ಬಂತು ಅಂತಂದರೆ ಅದಕ್ಕೆ 15 ರೂಪಾಯಿ ಫಿಕ್ಸ್ ಅಂತ ಹೇಳ್ಬಿಟ್ಟು ಫಿಕ್ಸ್ಡ್ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತಾ ಇದ್ದಾನೆ. ಅದಾದಮೇಲೆ 1 to 3 ಕಿಲೋಮೀಟರ್ಸ್ ನೋಡಿ, 1 to 3 ಕಿಲೋಮೀಟರ್ಸ್ಗೆ 18 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾನೆ. ಆಮೇಲೆ 3 ರಿಂದ 4 ಕಿಲೋಮೀಟರಿಗೆ 16 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾನೆ. ಅಂತಂದರೆ ಇದೇ ಸಖತ್ತಾಗಿದೆ ಅಲ್ವಾ. ಅಂದರೆ 4 ಕಿಲೋಮೀಟರ್ ಏನಾದ್ರು ಬಂತು ಅಂತಂದರೆ ನೋಡಿ 16 ರೂಪಾಯಿ ಕೊಡ್ತಾನೆ, 18 ರೂಪಾಯಿ ಕೊಡ್ತಾನೆ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಡ್ತಾನಲ್ಲ. ಸೊ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಈಗ 0 ಇಂದ 1ಕ್ಕೂ 15 ರೂಪಾಯಿ ಸಿಗುತ್ತೆ. ಆಮೇಲೆ 1 ರಿಂದ 3ಕ್ಕೂ 18 ರೂಪಾಯಿ ಸಿಗುತ್ತೆ. 3 ರಿಂದ 4 ಕಿಲೋಮೀಟರ್ಗೆ 16 ರೂಪಾಯಿ ಸಿಗುತ್ತೆ. ಅಂದರೆ ಚೆನ್ನಾಗಿರುತ್ತೆ. ಅಂತ ಅಂದರೆ ಚಿಕ್ಕ ಆರ್ಡರ್ ಏನಾದ್ರು ತೊಗೊಳ್ತೀವಿ ನಾವು ಅಂತಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಇನ್ನೊಂದೇನು ಅಂತ ಅಂದರೆ ಅದೇ ಟೈಮ್ ವೇಸ್ಟ್ ಆಗುತ್ತೆ. ಈಗ ಲಾಂಗಲ್ಲಿ ಹೋದರೆ ಒಂದೇ ಸಮ ಟ್ರಾವೆಲ್ ಮಾಡ್ಕೊಂಡು ಹೊರಟೋಗ್ತೀವಿ. ಬಟ್ ಇಲ್ಲಿ ಹೋಗಬೇಕು, ಪಿಕಪ್ ಮಾಡ್ಕೊಬೇಕು, ತಿರ್ಗಾ ಡ್ರಾಪ್ ಮಾಡಬೇಕಲ್ಲ. ಅದರಿಂದಾಗಿ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಬಟ್ ಪೆಟ್ರೋಲ್ ಸೇವ್ ಆಗುತ್ತಲ್ಲ, ಟೈಮ್ಗಿಂತ ಸುಮ್ಮನೆ ಅಲ್ಲಿ ಹೋಗ್ತಾರ್ರೆ ಇಲ್ಲಿ ಪೆಟ್ರೋಲಿಗೆ ಸೇವ್ ಆಗುತ್ತೆ. ಅದರಿಂದಾಗಿ ಈಗ ನೋಡಿ ನೆಕ್ಸ್ಟ್ ಈಗ 4 ರಿಂದ 5 ಕಿಲೋಮೀಟರಿಗೆ 10 ರೂಪಾಯಿ ಕೊಡ್ತಾನೆ. ಅಂದರೆ ಕಮ್ಮಿ ಮಾಡ್ತಾ ಇದ್ದಾನೆ. ಸೊ ಜಾಸ್ತಿ ರ್ಯಾಪಿಡೋದಲ್ಲಿ ಆರ್ಡರ್ ಬರೋದು ಯಾವುದಪ್ಪ ಅಂತ ಅಂದರೆ 5 ಕಿಲೋಮೀಟ್ರಿಂದ 15 ಕಿಲೋಮೀಟ್ರ್ವರೆಗೆ ಜಾಸ್ತಿ ಆರ್ಡರ್ಗಳು ಬರೋದು. ಈಗ ಯಾರು ಪಾರ್ಸಲ್ ಬುಕ್ ಮಾಡ್ತಾರೋ ಅವರೆಲ್ಲ ಆಲ್ಮೋಸ್ಟ್ ಅಲ್ಲೂ 10 ಕಿಲೋಮೀಟ್ರು, 9 ಕಿಲೋಮೀಟ್ರು, 8 ಕಿಲೋಮೀಟ್ರು ಈ ಥರ ಎಲ್ಲ ಬುಕ್ ಮಾಡ್ತಾರಲ್ಲ. ಜಾಸ್ತಿ ಬುಕ್ ಮಾಡೋದೇ ಅದಲ್ವಾ. ಅದಕ್ಕೋಸ್ಕರ ನೋಡಿ ಜಾಸ್ತಿ ಬುಕ್ ಮಾಡೋದಕ್ಕೆ ಯಾವ ರೀತಿ ಮಾಡಿದೆ ಅಂತ ಹೇಳ್ಬಿಟ್ಟು 5 ಕಿಲೋಮೀಟ್ರಿಂದ 15 ಕಿಲೋಮೀಟರ್ಗೆ ಅಮೌಂಟ್ ಕಮ್ಮಿ ಇಕ್ಕಿದ್ದಾನೆ. ಅಂದರೆ ಫುಲ್ಲು ಇದು ಎಷ್ಟಿದೆಯೋ ಅದು ಎಲ್ಲದಕ್ಕಿಂತ ಕಮ್ಮಿ ಅಂತ ಅಂದರೆ ಅದು 5 ಕಿಲೋಮೀಟರ್ಸ್ ಟು 15 ಕಿಲೋಮೀಟರ್ಸ್. ಏನಕ್ಕೆ ಅಂತಂದರೆ ಜಾಸ್ತಿ ಅದೇ ಗ್ಯಾಪಲ್ಲಿ ಆರ್ಡರ್ ಬರೋದು. ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಅಂದರೆ ಅಲ್ಲಿಗೆ 9 ರೂಪಾಯಿ ಇಕ್ಕಿದ್ದಾನೆ. ಅಂದರೆ ಎಲ್ಲದರಲ್ಲೂ ಗೇಮ್ ಇದ್ದೇ ಇರುತ್ತೆ. ಅದೇ ರೀತಿ ಅವನು ಕೂಡ ತಲೆ ಓಡಿಸಿ ಈ ಥರ ಡಿಸೈನ್ ಮಾಡಿದ್ದಾನೆ. ಆಮೇಲೆ ನೆಕ್ಸ್ಟ್ ನೋಡಿ ಲಾಂಗ್ ಆರ್ಡ್ರ್ ಏನಾದ್ರು ನಾವು ತೊಗೊಂಡೋಗ್ತೀವಿ ಅಂತ ಅಂದರೆ 15 ಕಿಲೋಮೀಟ್ರಿಂದ 100 ಕಿಲೋಮೀಟ್ರ್ವರೆಗೂ ಎಷ್ಟಪ್ಪ ಕೊಡ್ತಾನೆ ಅಂತ ಅಂದರೆ ಮ್ಯಾಕ್ಸಿಮಮ್ 100 ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾನೆ. ಅಷ್ಟಕ್ಕೆ 10 ರೂಪಾಯಿ ಕೊಡ್ತಾನೆ. ನನಗೆ ಅನ್ನಿಸ್ದಂಗೆ ಈಗ ಏನು ನಾವು ಬೈಕ್ ಟ್ಯಾಕ್ಸಿ ಕಂಪೇರ್ ಮಾಡಿದ್ರೆ ಸೊ ಪಾರ್ಸಲ್ ಬೆಸ್ಟು. ಬೈಕ್ ಟ್ಯಾಕ್ಸಿಲಿ ಅದೇ ಹೇಳ್ತಾವ, ಆರ್ಡರ್ ಬರ್ತಿರಂಗೆ ಅಕ್ಸೆಪ್ಟ್ ಮಾಡೋದು. ಇದೊಂದೇ ರೀಸನಿಗೋಸ್ಕರ. ಏನಕ್ಕೆ ಅಂತ ಅಂದರೆ ಪಾರ್ಸಲ್ ಡೆಲಿವರಿಯಲ್ಲಿ ಒಂದು ಫಿಕ್ಸ್ಡ್ ಇದೆ, ಜೊತೆಯಲ್ಲಿ ಜಾಸ್ತಿ ಕೂಡ ಕೊಡ್ತಾನಲ್ಲ. ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಬರ್ತಿದ್ದಂಗೆ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಬಟ್ ಪೋರ್ಟರಲ್ಲಿ ಇದೇ ಥರ ಅಲ್ಲ. ಅಂದರೆ ಯಾವುದೇ ಆದಂಥ ಫಿಕ್ಸ್ಡ್ ರೇಟ್ ಇಲ್ಲ ಅವನ ಹತ್ರ. ಪೋರ್ಟರಲ್ಲಿ ಈಗ ಏನು ಮಾಡ್ತಾನೆ ಅಂತ ಅಂದರೆ ಒಂದೊಂದು ಸಲ ಜಾಸ್ತಿ ಕೊಡ್ತಾನೆ, ಒಂದೊಂದು ಸಲ ಕಮ್ಮಿ ಕೊಡ್ತಾನೆ. ಅಂದರೆ ಯಾವ ರೀತಿ ಕೊಡ್ತಾನೆ ಅವನೊಂದೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಅವನು ಕೊಡ್ತಾ ಇದ್ದಾನೆ. ಇವನಂತೂ ಸದ್ಯಕ್ಕೆ ತಿಳಿಸಿದ್ದಾನೆ. ಫುಡ್ಡಿಂದು ಏನಾದ್ರು ತೊಗೊಂಡು ನಾನು ನೋಡ್ತೀನಿ ತಡೀರಿ. ಇಲ್ಲ ಕಾಯ್ಸ್, ಫುಡ್ಡಿಂದ ಯಾವುದೂ ತೊಗೊಂಡಿಲ್ಲ. ಬೈಕ್ ಟ್ಯಾಕ್ಸಿದು ಅಷ್ಟೇ ನಾನು ತೊಗೊಂಡಿದ್ದೀನಿ. ಬೈಕ್ ಟ್ಯಾಕ್ಸಿದು ಮತ್ತು ಪಾರ್ಸಲಿಂದು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿನಿ. ನೋಡಿ ಈ ರೀತಿ ಕೊಡ್ತಾನೆ ರೇಟ್ ಕಾರ್ಡು. ಅಂದರೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತು ಅಂತ ಅಂದರೆ ರ್ಯಾಪಿಡೋ ಮಾಡಬೇಕಾದ್ರೆ ಬೈಕ್ ಟ್ಯಾಕ್ಸಿ ಮಾಡಬೇಕಾ ಇಲ್ಲ ಅಂತಂದರೆ ಪಾರ್ಸಲ್ ಮಾಡಬೇಕಾ ಅಂತ ಹೇಳ್ಬಿಟ್ಟು. ಸೊ ನನಗೆ ಅನ್ನಿಸ್ದಂಗೆ ಪಾರ್ಸಲು ಬೆಸ್ಟ್ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಅಮೌಂಟು ಪಾರ್ಸಲ್ಲೇ ಚೆನ್ನಾಗಿ ಸಿಗ್ತಾಯಿದೆ ಬೈಕ್ ಟ್ಯಾಕ್ಸಿ ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೋಸ್ಕರ ರೇಟ್ ಕಾರ್ಡ್ ತಿಳಿಸ್ಕೊಡ್ಬೇಕಾಯ್ತು ನಿಮಗೆ. ಅಂದರೆ ರ್ಯಾಪಿಡೋ ಪಾರ್ಸಲ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಿಮಗೂ ಕೂಡ ಗೊತ್ತಾಗಿದೆ ರ್ಯಾಪಿಡೋದಲ್ಲಿ ಯಾವ ರೀತಿ ಪಾರ್ಸಲಿಗೆಲ್ಲ ರೇಟ್ ಕಾರ್ಡ್ಗಳಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.